ನಮಸ್ತೆ ಸ್ನೇಹಿತರೆ, ವಿಜಯ ನ್ಯೂಸ್ಗೆ ಸ್ವಾಗತ. ವೈದ್ಯಕೀಯ ವಿದ್ಯಾರ್ಥಿನಿಯ ಅತ್ಯಾಚಾರ ಕೊಲೆ ಪ್ರಕರಣ. ಚಿಂತಾಮಣಿಯಲ್ಲಿ ವೈದ್ಯರಿಂದ ಆಸ್ಪತ್ರೆಗಳನ್ನು ಬಂದ್ ಮಾಡಿ ಪ್ರತಿಭಟನೆ. ವೈದ್ಯರ ಮೇಲೆ ನಿರಂತರವಾಗಿ ನಡೆಯುತ್ತಿರುವ ದೌರ್ಜನ್ಯ, ದಬ್ಬಾಳಿಕೆ, ಹಲ್ಲೆ ಹಾಗೂ ವೈದ್ಯಕೀಯ ವಿದ್ಯಾರ್ಥಿಯ ಅತ್ಯಾಚಾರ ಕೊಲೆ ಪ್ರಕರಣವನ್ನು ಖಂಡಿಸಿ ಚಿಂತಾಮಣಿಯ ಎಲ್ಲ ಆಸ್ಪತ್ರೆಗಳ ವೈದ್ಯರು ಆಸ್ಪತ್ರೆಗಳನ್ನು ಬಂದ್ ಮಾಡಿ ಶನಿವಾರ ಚಿಂತಾಮಣಿಯಲ್ಲಿ ಪ್ರತಿಭಟನೆ ನಡೆಸಿದರು. ಪಶ್ಚಿಮ ಬಂಗಾಳದಲ್ಲಿ ನಡೆದ ವೈದ್ಯಕೀಯ ವಿದ್ಯಾರ್ಥಿನಿಯ ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿರುವವರ ಕಠಿಣ ಶಿಕ್ಷೆ ವಿಧಿಸಬೇಕು, ಸರ್ಕಾರಗಳು ವೈದ್ಯರ ರಕ್ಷಣೆಗೆ ನಿಲ್ಲಬೇಕು ಹಾಗೂ ವೈದ್ಯರ ಮತ್ತಿತರರ ಹಲವು ಬೇಡಿಕೆಗಳನ್ನು ಈಡೇರಿಕೆಗಾಗಿ ಒತ್ತಾಯಿಸಿ ಚಿಂತಾಮಣಿಯಲ್ಲಿ ಎಲ್ಲ ಖಾಸಗಿ ಆಸ್ಪತ್ರೆಗಳು ಹಾಗೂ ಸರ್ಕಾರಿ ಆಸ್ಪತ್ರೆಯ ವೈದ್ಯರಿಂದ ಹಮ್ಮಿಕೊಂಡ ಪ್ರತಿಭಟನಾ ಮೆರವಣಿಗೆಯು ನಗರದ ಪ್ರವಾಸಿ ಮಂದಿರದಿಂದ ಆರಂಭವಾಗಿ ನಗರದ ಪ್ರಮುಖ ಬೀದಿಗಳಲ್ಲಿ ಪ್ರತಿಭಟನಾ ಮೆರವಣಿಗೆ ಮಾಡಿ ತದನಂತರ ತಾಲೂಕಿನ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಿ ತಹಸೀಲ್ದಾರ್ ಅವರಿಗೆ ಬೇಡಿಕೆಯ ಮನವಿ ಪತ್ರವನ್ನು ಸಲ್ಲಿಸಿದರು. ಈ ವೇಳೆ ಮಾಧ್ಯಮರೊಂದಿಗೆ ಡಾಕ್ಟರ್ ಜಯಂತಿ ಅವರು ಮಾತನಾಡಿ, ಬಂಗಾಳದ ಸರ್ಕಾರಿ ಆರ್.ಜೆ. ಕಾರ್ ವೈದ್ಯಕೀಯ ಕಾಲೇಜಿನ ವಿದ್ಯಾರ್ಥಿಯ ಮೇಲೆ ಅತ್ಯಾಚಾರವೆಸಗಲು ಕಾರಣ ಯಾರಾದರೂ ಸರಿ, ಅವರಿಗೆ ಕಠಿಣ ಶಿಕ್ಷೆ ಕೊಡಬೇಕೆಂದು ಒತ್ತಾಯಿಸಿದರು. ಇನ್ನು ಇತ್ತೀಚೆಗೆ ಅಪ್ರಾಪ್ತ ಮಕ್ಕಳ ಮೇಲೆ, ಮಹಿಳೆಯರ ಮೇಲೆ ಒಂದಲ್ಲ ಒಂದು ರೀತಿ ಅತ್ಯಾಚಾರಗಳು ನಡೆಯುತ್ತಿದ್ದು, ಇದರಿಂದ ಪ್ರಾಣ ಉಳಿಸುವ ಒಬ್ಬ ವೈದ್ಯಕೀಯ ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರವೆಸಗಿರುವುದು ಬೇಸರ ತಂದಿರುವ ಸಂಗತಿ. ಕೂಡಲೇ ಕೇಂದ್ರ ಸರ್ಕಾರದ ನೇತೃತ್ವದಲ್ಲಿ ರಾಜ್ಯ ಸರ್ಕಾರವು ಕೈಜೋಡಿಸಿ ಬಂಗಾಳ ಸರ್ಕಾರಿ ಈ ಪ್ರಕರಣಕ್ಕೆ ಕುರಿತು ತನಿಖೆ ನಡೆಸಬೇಕು, ಆರೋಪಿಗಳು ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಕೋರಿದರು. ಈ ಪ್ರತಿಭಟನೆಯಲ್ಲಿ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳ ಎಲ್ಲ ವೈದ್ಯಕೀಯ ಸಿಬ್ಬಂದಿಗಳು, ವೈದ್ಯರು ಮತ್ತಿತರರು ಭಾಗಿಯಾಗಿದ್ದರು. ವಿಜಯ ನ್ಯೂಸ್ ಚಿಂತಾಮಣಿ. ಸ್ಥಳೀಯ ಮಾಹಿತಿಗಾಗಿ ವಿಜಯ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಆರ್ಗನೈಸ್ ಮಾಡಿ ಏನು ಬೆಂಗಾಲಲ್ಲಿ ಆಗಿರುವಂಥ ಒಂದು ಹೀನಸ್ ಕ್ರೈಮ್ ಇದೆ, ಅದಕ್ಕೆ ಸಂಬಂಧಪಟ್ಟಂಗೆ ಬೇಗ ರಿಕವರಿಯಾಗಿ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರಿಗೆ ಜಸ್ಟಿಸ್, ಅವ್ರಿಗೆ ಶಿಕ್ಷೆ ಆಗಿ ಯಾರು ತಿಂದಿದ್ದಾರೆ ಅವ್ರ ಮನೆಯವರಿಗೆಲ್ಲ ಒಂದು ಸಾಂತ್ವನ ಸಿಗುವಂಥ ಕೆಲಸ ಆಗಿ ಕೊಡುವಂಥ ಮೆಮೊರಾಗಿದೆ. ಡಿ ಸಿ ಅವ್ರ ಮುಖಾಂತರ ಸರ್ಕಾರದ ಮಟ್ಟಿಗೆ ನಾವು ಅದೇ ರೀತಿ ನಾವು ಹೇಳಿದಂಗೆ ಒಂದು ಪೊಲೀಸ್ ಔಟ್ಪೋಸ್ಟಿನ ಬಗ್ಗೆ ಮಾತಾಡ್ತೀವಿ. ಸೊ ನಾವು ಡಿ.ವೈ.ಎಸ್.ಪಿ ಅವ್ರ ಜೊತೆ ಕೂಡ ಒಂದು ಡಿಸ್ಕಸ್ ಮಾಡಿ ಒಂದು ಔಟ್ಪೋಸ್ಟ್ ಬಗ್ಗೆ ಏನು ಮಾಡ್ಬೋದು ಅಂತ ಮೆಡಿಕಲ್ ಆಫೀಸರ್ ಇದ್ದಾರೆ, ಅವ್ರನ್ನೂ ಕೂಡ ಅವ್ರನ್ನ ಏನು ಮಾಡ್ಬೋದು ಅಂದರೆ ನಮ್ಮಲ್ಲಿ ಕೂಡ ಸ್ಟಾಫ್ ಶಾರ್ಟೇಜ್, ಯಾವ ಥರ ಇದೊಂದು ಡಿಪ್ಲೊಮೆಟಿಕ್ಕಾಗಿ ನಾವು ಸೊಲ್ಯೂಷನ್ ಮಾಡಬೇಕು ಜೊತೆ ಡಿಸ್ಕಸ್ ಮಾಡಿ ಇದಕ್ಕೂ ಕೂಡ ಒಂದು ಸೊಲ್ಯೂಷನ್